ನಮ್ಮ ಚಿತ್ರದ ಇನ್ನೊಂದು ಪಿಲ್ಲರ್ ಅಂತಾನೆ ಹೇಳ್ಬೋದು. ನಮ್ಮ ಧರ್ಮಣ್ಣವರು ನಿಜಕ್ಕೂ ಖುಷಿ ಆಗುತ್ತೆ ಧರ್ಮಣ್ಣವ್ರು ನೋಡಿದ್ರೆ. ಯಾಕೆಂದ್ರೆ ಈಗ ಒಂದು ವಾರದಿಂದ ಅವ್ರ ಕೆಲಸಗಳನ್ನೆಲ್ಲ ಬಿಟ್ಟು ನಮ್ಮ ಚಿತ್ರಕ್ಕೆ ಫಸ್ಟ್ ಟೈಮು ನಾನೊಂದು ಹೀರೋಗಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ ಅವ್ರ ಕಡೆಯಿಂದ ಸಪೋರ್ಟ್ ಇರಲಿ ಅಂತ ಎಲ್ಲ ಕಡೆ ನಮ್ಮದು ಯಾವುದೇ ಪ್ರಮೋಷನ್ಗೆ ಹೋದ್ರು ಧರ್ಮಣ್ಣ ಹಗಲು ರಾತ್ರಿ ನಮ್ಮ ಜೊತೆನೇ ಇದ್ದಾರೆ. ಥ್ಯಾಂಕ್ ಯು ಧರ್ಮಣ್ಣ. ಈಗ ನಿಮ್ಮ ಒಂದೆರಡು ನುಡಿ ಮುತ್ತುಗಳು. ಎಲ್ಲರಿಗೂ ನಮಸ್ಕಾರ. ಅವ್ರು ಥ್ಯಾಂಕ್ಸ್ ಹೇಳಿರೋ ನಾನು ಅದು ತಗೊಳಲ್ಲ, ಯಾಕೆಂದರೆ ಅವ್ರು ನಂಗೆ ತುಂಬ ಗೈಡ್ ಮಾಡಿದರೆ, ನಾನು ಅದಕ್ಕೆ ಅವ್ರನ್ನ ಅಣ್ಣ ಅಂತ ಕರಿತೀನಿ. ಹಂಗಾಗಿ ಇದು ಸಪೋರ್ಟ್ ಅಂತ ಅಂದ್ಕೊಳ್ಳಿ, ಅದು ಥ್ಯಾಂಕ್ಸ್ ಎಲ್ಲ ಬೇಡ. ಸಪೋರ್ಟು ಅಂತಲ್ಲ, ಒಬ್ಬ ತಮ್ಮನಾಗಿ ಏನು ಮಾಡುವ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ವಯಸ್ಸಲ್ಲಿ ಮೀನು ಚಿಕ್ಕೊಂಡು ಆದ್ರೆ ಅನುಭವ ಅದನ್ನೇ ಹೇಳಿದ್ದು ನಾನು. ಇವತ್ತು ಈ ಟೈಮಲ್ಲಿ ಮಾತಾಡೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಮತ್ತು ತುಂಬ ಖುಷಿ ಆಗುತ್ತೆ. ಅದಕ್ಕೆ ಕಾರಣ ಬಂದ್ಬಿಟ್ಟು ಚಿಕ್ಕಣ್ಣ ಸರು. ಯಾಕೆಂದರೆ ಅವ್ರದ್ದು ಕಿರಾತಕ ಆಗಿರ್ಬೋದು, ಅಧ್ಯಕ್ಷ ಆಗಿರ್ಬೋದು, ರಾಜವಲಿ ಆಗಿರ್ಬೋದು, ಆ ಸಿನಿಮಾಗಳು ಬಂದಾಗ ಅದನ್ನು ನೋಡ್ಕೊಂತ ನಾವಿನ್ನೂ ನಾಟಕ ಮಾಡ್ತಿದ್ವಿ. ಅವಾಗ ಅನ್ಸೋದು ಇವ್ರು ಯಾರು ಗುರು, ಇವರು ನಮ್ಮ ಫ್ರೆಂಡ್ ಥರನೇ ಆಡ್ತಾರೆ, ನಮ್ಮ ಮನೆ ಮಗನ ಥರನೇ ಆಡ್ತಾರೆ ಅಂತ ಅವಾಗ ಅಂದ್ಕೊಂಡಿದ್ವಿ. ಇವಾಗ ಚಿಕ್ಕಣ್ಣ ಸರು ಅದೇನು ಅಂತಾರಲ್ಲ, ಗಾರೆಯಿಂದ ತಾರೆ ಆದವರು ಅವ್ರೀಗ. ಈಗ ತಾರೆ ನಾಯಕ ನಟನಾಗಿ ಉಪಾಧ್ಯಕ್ಷ ಮುಖಾಂತರ ಈಗ 26ನೇ ತಾರೀಕು ಅದ್ದೂರಿಯಾಗಿ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಅವರು ಮೂಲ ಹುಡ್ಕೊಂತ ಹೋದರೆ ಕೃಷಿ ಫ್ಯಾಮಿಲಿ ಗಾರೆ ಮಾಡ್ಕೊತಿದ್ದವರು ಆಯಿತಾ, ಅಷ್ಟು ಈಸಿ ಅಲ್ಲ ಬಂದು ಒಬ್ಬ ನಾಯಕ ನಟನಾಗಿರೋದು. ಆ ನಾಯಕ ನಟ ಆಗಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಪರ್ಸ್ನಲಿ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಕೆಲವೊಂದು ಅಷ್ಟೇ ನಮಗೆ ಗೊತ್ತಿರುತ್ತೆ. ತುಂಬ ಕಷ್ಟಪಟ್ಟಿದ್ದಾರೆ, ತುಂಬ ಸ್ಟ್ರಗಲ್ ಮಾಡಿದ್ದಾರೆ. 3 ವರ್ಷ ಆಯಿತು ಉಪಾಧ್ಯಕ್ಷಗಂತೂ ಹೆಗಲ ಮೇಲೆ ಹಾಕೊಂಡು ಎಲ್ಲ ಕಡೆ ಓಡಾಡ್ತೀರ, ಅದು ನಿಮಗೂ ಗೊತ್ತು ಅಣ್ಣ. ಆಲ್ ದಿ ಬೆಸ್ಟ್. ಖಂಡಿತವಾಗ್ಲೂ ಉಪಾಧ್ಯಕ್ಷ ಅಂತ ಉಮಾಪತಿ ಸರು ಟೈಟ್ಲು ಫಿಕ್ಸ್ ಮಾಡಿದಾಗಲೇ ಸಿನಿಮಾ ಗೆದ್ದಿದೆ. ಯಾಕೆ ಅಂತಂದರೆ ಆ ಕ್ಯಾರೆಕ್ಟ್ರು ಅಧ್ಯಕ್ಷದಲ್ಲಿ ಗೆದ್ದಿರೋದಕ್ಕೆ ಈಗ ಅದ್ರ ಮುಂದುವರಿದ ಭಾಗ ಆಗಿರೋದ್ರಿಂದ ಈ ಸಿನಿಮಾ ಯಾವಾಗ ಮಾಡ್ತೀನಿ ಅಂತ ಎಲ್ಲರೂ ಡಿಸೈಡ್ ಮಾಡಿದ್ರು, ಅವತ್ತೇ ಈ ಸಿನಿಮಾ ಗೆದ್ದಿದೆ. ಹಾಗೆ ಅದ್ದೂರಿಯಾದ ಒಂದು ಪ್ರೊಡಕ್ಷನ್ನು ಉಮಾಪತಿ ಸರ್ದು. ಅವ್ರು ಯಾವುದೇ ಸಿನಿಮಾ ಮಾಡಿದ್ರು DN ಸಿನಿಮಾಸಿಂದ ಆಗಿರ್ಬೋದು, ಉಮಾಪತಿ ಫಿಲ್ಮ್ಸಿಂದ ಆಗಿರ್ಬೋದು, ನಮಗೆ ಕರೆದು ನಮ್ಮಂಥ ಕಲಾವಿದರಿಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಇದೇ ಥರ ಎಲ್ಲ ಹೊಸ ಕಲಾವಿದರಿಗೆ ನಿಮ್ಮ ಸಪೋರ್ಟ್ ಇರಲಿ. ಹಾಗೆ ಅನಿಲ್ ಸರ್ ನಿರ್ದೇಶನದಲ್ಲಿ ನನ್ನ ಮೊದಲನೇ ಸಿನಿಮಾ. ಖುಷಿಯಾಗೋದೇನಂತಂದರೆ ಒಳ್ಳೆ ರೈಟ್ರು ನಮ್ಮ ಅನಿಲ್ ಸರು. ಆ ಪಂಚ್ಗಳು ಮತ್ತು ಕಾಮಿಡಿನ ಎಷ್ಟು ಚೆನ್ನಾಗಿ ಆ ಸೀನ್ಗಳಿಗೆ ಮಿಂಗಲ್ ಮಾಡ್ತಾರೆ, ಮತ್ತು ಕಲಾವಿದರಿಂದ ಅದನ್ನು ಹೆಂಗೆ ತೆಗಿಸ್ಬೇಕು ಮತ್ತು ನಮ್ಮ ಬಾಡಿ ಲ್ಯಾಂಗ್ವೇಜ್ ಸೂಟ್ ಆಗಂಗೆ ಅದನ್ನು ಹೆಂಗೆ ಅದನ್ನು ಮೋಲ್ಡ್ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಥ್ಯಾಂಕ್ ಯು ಸರ್. ಹಾಗೆ ಮಲೈಕಾ ಮೇಡಮ್ಮು, ಇವ್ರು ನೋಡಿದಾಗೆಲ್ಲ ನಮಗೆ ಅನ್ಸೋದು ಏನಂತಂದರೆ, ಇಲ್ಲೊಂದು ಲೈನ್ ಬರುತ್ತೆ, ಏನಂದರೆ ಮಂಡ್ಯ ಮುದ್ದೆ, ದಾವಣಗೆರೆ ಬೆಣ್ಣೆ, ಎರಡನ್ನೂ ಮುದ್ದೆ ಬೆಣ್ಣೆ ಟೇಸ್ಟು ತಿಂದರಿಗೆ ಮಾತ್ರ ಗೊತ್ತಿರುತ್ತೆ. ಹಂಗೆ ಸ್ಕ್ರೀನಲ್ಲಿ ಇವರಿಬ್ಬರದ್ದು ಅಷ್ಟು ಚೆನ್ನಾಗಿ ವರ್ಕೌಟ್ ಆಗಿದೆ. ಸಾಂಗ್ಸ್ ಆಗಿರ್ಬೋದು. ಇನ್ನೊಂದು ಹೈಲೈಟ್ ನೋಡೋದು ಮರ್ತೋದ್ರ ಅಣ್ಣ, ಈ ಸಿನಿಮಾದ ಇನ್ನೊಂದು ಹೈಲೈಟು ಚಿಕ್ಕಣ್ಣ ಸರ್ ಡ್ಯಾನ್ಸು. ಯಾಕೆಂತಂದ್ರೆ ಈಗ ಆಲ್ರೆಡಿ ನೋಡಿದ್ದೀರ ನೀವು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅಂತ. ಆ್ಯಕ್ಚುಲಿ ಅವ್ರಿಗೆ ಡ್ಯಾನ್ಸ್ ಮಾಡೋಕ್ಕೆ ಬರೋಲ್ಲ, ಆದರೆ ಅಷ್ಟು ಎಫರ್ಟ್ ಹಾಕಿ ಡ್ಯಾನ್ಸ್ ಮಾಡಿದ್ದಾರೆ. ಅದಕ್ಕೆ ಮೇಡಮ್ದು ಸಪೋರ್ಟ್ ಇದೆ. ಆಮೇಲೆ ದರ್ಶಿನಿ ಅಂತ ಕೊರಿಯೋಗ್ರಾಫರು, ಅವ್ರದ್ದು ತುಂಬ ಸಪೋರ್ಟ್ ಇದೆ. 26ಕ್ಕೆ ನಿಮ್ಮ ಮುಂದೆ ಬರ್ತಿದ್ದೀವಿ. ಖಂಡಿತವಾಗ್ಲೂ ನಿಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ನಮಗೆ ಗೊತ್ತು, ಆದರೆ ಇದಕ್ಕೆ ಸ್ವಲ್ಪ ಜಾಸ್ತಿ ಇರಲಿ. ಯಾಕೆಂದರೆ ನಿಮ್ಮ ಮನೆ ಮಗನೇ ಅಂತ ಹೇಳ್ಬೋದು. ಮಣ್ಣಿನ ಸೊಗಡನ್ನು ಸಾರಕ್ಕೆ ಬರ್ತಾರೆ ಚಿಕ್ಕಣ್ಣ ಸರು. ಮರಿಬೇಡಿ, 26ನೇ ತಾರೀಕು ಗಣರಾಜ್ಯೋತ್ಸವ ದಿನ ನಮ್ಮ ಉಪಾಧ್ಯಕ್ಷರಾಗಿ ಚಿಕ್ಕಣ್ಣ ಸರ್ ಬರ್ತಾರೆ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ ಉಪಾಧ್ಯಕ್ಷ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇರಲಿ ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ. ಆಮೇಲೆ ನಂದು ಹೇಳೋದು ಮರ್ತೋಗ್ಬಿಟ್ಟೆ, ಸದಸ್ಯನಾಗಿ ಅಣ್ಣನ ಜೊತೆ ಬರ್ತಾ ಇದ್ದೀನಿ. ಥ್ಯಾಂಕ್ ಯು.